ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಮುಹೂರ್ತದ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತಿತ್ತು. ಅದರಂತೆ ಇವತ್ತು ಕಾಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಯಾವ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ರಾಹು ಕಾಲದಲ್ಲಿ ಗೂಳಿ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು, ಯಾಕೆ ಶುಭ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡಬಾರ್ದು, ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಮೊದಲನೇದಾಗಿ ಕಾಲದ ಬಗ್ಗೆ ಹೇಳೋದಾದ್ರೆ ಏನು ಹೇಳಬಹುದು? ಈ ಮುಹೂರ್ತಗಳು, ಮುಹೂರ್ತದ ಮಹತ್ವ ಬಗ್ಗೆ ಎಲ್ಲ ಹೇಳಿದಂಗೆ ಅಷ್ಟೇ ಸಂಬಂಧಪಟ್ಟಿದೆ ರಾಹುಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲ, ಅಮೃತಗಳಿಗೆ, ವಿಷಗಳಿಗೆ. ಹೀಗೆಲ್ಲ ಯಾವ ವಿಷಗಳಿಗೆ ಎಲ್ಲ ಮಾತು ಕೊಟ್ಟನೋ ಗೊತ್ತಿಲ್ಲ, ಸಿಕ್ಕಾಕೊಂಡೆ, ಇದು ಸಾಮಾನ್ಯ ರೂಢಿಯಲ್ಲಿರೋದು. ವಿಷಗಳಿಗೆ ಅಂದರೆ ವಿಷ ಉಗುಳುವಂಥ ಒಂದು ವಿಚಾರ. ಈಗ ಎಲ್ಲ ಸರಿ, ಅದಾಯಿತು. ಈ ರಾಹುಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲನ್ನ ಭಾಳ ತೀಕ್ಷ್ಣವಾಗಿ ಜನ ನೋಡ್ತಾರೆ. ಇವತ್ತು ಯಮಗಂಡ ಎಷ್ಟೊತ್ತಿಗಿದೆ ನೋಡು, ಇವತ್ತು ರಾಹುಕಾಲ ಎಷ್ಟೊತ್ತಿಗೆ ಅಂತ. ಇದಕ್ಕೆಲ್ಲಕ್ಕೂ ಬಾಕಿ ಉಳಿದಂಥ ಗ್ರಹಗತಿಗಳಿಗೆ ಸಮಯ ಅಂತ ಅನ್ನೋದಿಲ್ಲ. 1 ಅವರ್ ಅಷ್ಟೆ. ಪ್ರತಿದಿನ ಸೋಮವಾರ ಆದರೆ ಬೆಳಿಗ್ಗೆ 6ರಿಂದ 7, ಮಂಗಳವಾರ ಆದರೆ ಬೆಳಿಗ್ಗೆ 6ರಿಂದ 7. ಇದೆಲ್ಲವೂ ಹೋರ. ಹೋರ ಅಂದರೆ ಆ ಗ್ರಹಗಳ ಸಮಯ. ಈ ರಾಹು ಕೇತುಗೆ ಎರಡನೇ ಕಾರಣಕ್ಕೂ ಅಲ್ಲಿ ಮನೆಗಳಿಲ್ಲ, ತನ್ನ ಎಲ್ಲಿದ್ದಾರೋ ಅಲ್ಲಿಯೇ. ಆಗ ಅವಾಗ ಅವರಿಗೂ ಒಂದು ಟೈಮ್ ಅಂತ ಬೇಕಲ್ಲ, ಅದಕ್ಕೆ ಕಾಲ ಅಂತ ನಿರ್ಣಯ ಮಾಡಿದರು. ರಾಹು ಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲ. ರಾಹು ಕಾಲ ಎಲ್ಲ ಸರಿ, ನೋಡೋದೆಲ್ಲ ಓಕೆ. ಯಾರು ಸೂರ್ಯ ಉದಯ ಸೂರ್ಯ ಅಸ್ತ ನೋಡೋದೇ ಇಲ್ಲ. ಎಷ್ಟು ಗಂಟೆಗೆ ಸೂರ್ಯ ಉದಯ ಇವತ್ತು, ಅದರ ಮೇಲೆ ಡಿಪೆಂಡ್ ಆಗುತ್ತೆ ರಾಹುಕಾಲ. ಕೊನೆಯ 15 ನಿಮಿಷಗಳ ಕಾಲ ಅಮೃತಗಳಿಗೆಯಾಗಿ ಮಾರ್ಪಡುತ್ತೆ. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೆ, ಈ ರಾಹುಕಾಲದಲ್ಲಿ ಕೊನೆ 15 ಮಿನಿಟ್ಸಲ್ಲಿ ಯಾರು ಕಾರ್ಯ ಮಾಡ್ತಾರೆ ಅವ್ರಿಗೆ ಅದ್ಭುತವಾಗಿ ಇರ್ತದೆ, ಮೋಸ್ಟ್ ಪವರ್ಫುಲ್ಲಾಗಿ. ಹೇಗೆ ಪವರ್ಫುಲ್ ಆಗಿಬಿಡುತ್ತೆ? ಅಮೃತಗಳಿಗೆ ಆಗಿ ಮಾರ್ಪಡುತ್ತೆ. ರಾಹುಗೆ ತಲೆ ಇಲ್ಲ, ಕೇತು ಅವ್ರ ಜೊತೆಯಲ್ಲೇ ಸೇರಿಕೊಂಡಿರೋದು, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸೇರಿಸೋದು. ಕೆಲವೊಂದು ವಿಚಾರ ಆ ಟೈಮ್ ಮಾಡಬಾರ್ದು ಅಂತೀವಿ. ಈಗ ಗುಳಿಕಾ ಕಾಲದಲ್ಲಿ ಡೆಡ್ ಬಾಡಿ ತೆಗಿಬಾರ್ದು. ಯಾಕೆ? ಮತ್ತೆ ಮತ್ತೆ ಹೆಚ್ಚುವ ಸಾಧ್ಯತೆ ಉಂಟು. ಹಂಗಾರೆ ಇನ್ನೊಬ್ಬರು ಕಂಟಿನ್ಯೂ ಆಗಿ ಸಾಯ್ತಾರೆ ಅಂತ ಆಗೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಡೆಡ್ ಬಾಡಿ ತೆಗಿಬಾರ್ದು. ಮುಹೂರ್ತಗಳಿಗೆ ಗುಳಿಕಾ ಕಾಲ ನೋಡಲೇಬೇಕು. ಗುಳಿಕಾ ಅಂದರೆ ಮಾಂದಿ, ಗುಳಿಕಾ ಇವೆರಡೂ ಶನಿಯ ಪುತ್ರ, ಅದನ್ನು ನೋಡ್ಬೋದು. ಯಮಗಂಡ ಕಾಲ ಅನ್ನೋದನ್ನು ಅಷ್ಟೇ, ಇದು ಗುರುಗಳಿಗೆ ಸಂಬಂಧಪಟ್ಟಂಥದ್ದು. ಪ್ಲಸ್ ಯಮದೇವರು ಸಂಚಾರ ಮಾಡೋ ಕಾಲ ಒಂದು. ಇದು ಸಾಮಾನ್ಯ. ಇವೆಲ್ಲವೂ 1.5 ಗಂಟೆ ಅಷ್ಟೇ, ಪ್ರತಿದಿನ 1.5 ಗಂಟೆಗೆ. ಅದಕ್ಕೆ ಟೆಕ್ನಿಕಲಾಗಿ ಕಂಡುಹಿಡಲಿಕ್ಕೆ ಒಂದು ಗುರುತು ಹೇಳಿದರು. ಹೇಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಈ ಜಾಗವನ್ನು ಇಟ್ಟು ನೋಡ್ತೀವೋ, ಅಂದರೆ ಹಳ್ಳ ಇದ್ದದ್ದೆಲ್ಲ 30, ಅಪ್ ಇದ್ದದ್ದೆಲ್ಲ 31. ಜನವರಿ, ಫೆಬ್ರವರಿ ಆಲ್ಮೋಸ್ಟ್ 28, ಮಾರ್ಚು 31, ಏಪ್ರಿಲ್ 30, ಮೇ 31, ಹೀಗೆ ಕಂಡುಹಿಡಿಯೋದು. ಅದೇ ರೀತಿ ಮದರ್ ಸಾ ಫಾದರ್ ವೇರಿಂಗ್ ದಿ ಟರ್ಬನ್ ಅಂತ ಒಂದು ಸ್ಲೋಗನ್. ಮದರ್ ನೋಡಿದಳು, ಸಾ ಫಾದರ್ನ ನೋಡಿದ್ಲು, ವೇರಿಂಗ್ ಅಂದರೆ ಪೇಟೆ ಕಟ್ಟೋದನ್ನು ನೋಡಿದ್ಲು. ಮದರ್ ಅಂದರೆ ಮಂಡೇ, ಸಾ ಅಂದರೆ ಸಾಟರ್ಡೆ, ಫಾದರ್ ಅಂದರೆ ಫ್ರೈಡೇ, ವೇರಿಂಗ್ ಅಂದರೆ ವೆಡ್ನೆಸ್ಡೇ, ಟರ್ಬನ್ ಅಂದರೆ ಟ್ಯೂಸ್ಡೇ, ಫಾರ್ ವೇರಿಂಗ್ ದಿ ಇದೆಯಲ್ಲ ಅದು ಗುರುವಾರ. 4:30 to 6 ಯಾವತ್ತೂ ರಾಹುಕಾಲ, ಯಾವತ್ತೂ ಭಾನುವಾರ. ಆ್ಯಕ್ಚುಲಿ ಈ ರಾಹುಕಾಲ ಕರೆಕ್ಟು 4:30 to 7:30 to 9, 9 to 10:30, 10:30 to 12, 12 to 1:30 ಇರುವುದಿಲ್ಲ. ಇದು ಯಾರು ಜನರಲಾಗಿ ಹೇಳುವಂಥದ್ದು. ಸಾಮಾನ್ಯವಾಗಿ ಒಂದು 10 ನಿಮಿಷ ಲೇಟಾಗಿ ಸ್ಟಾರ್ಟ್ ಆಗುತ್ತೆ,
10 ನಿಮಿಷ ಮುಗಿದು ಈಗ 4:15 6 ಕೊಡಿ. 4:42ಕ್ಕೆ ಶುರು ಆಗುತ್ತೆ. 6 ಗಂಟೆ ಮುಗಿಬೇಕು, 6:12ಕ್ಕೆ ಮುಗಿಯಿತು. ಯಾಕೆ ಹಂಗೆ ಮುಗಿಬೇಕು ಅಂದರೆ ಸೂರ್ಯ ಉದಯದ ಲೆಕ್ಕ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕಾಲಗಳ ನಿರ್ಣಯವನ್ನು ಮಾಡಿದರೆ ನಮ್ಮ ಕಾರ್ಯದ ನಿರ್ಣಯ ಆಗ್ತದೆ. ಅಯ್ಯೋ ತೊಂದರೆಗೆ ಹೋಗಿ ನಮ್ಮ ತಲೆನ ಒರಳಿಗೆ ಕೊಟ್ಟು ಗುದ್ದಿ ಅಂದರೆ ಗುತ್ತಾರೆ, ಅವ್ರಿಗೇನಾಗಬೇಕಾಗಿದೆ. ಆ ಥರ ರಾಹುವಿನ ಕಾಲ, ಯಮಗಂಡ ಕಾಲ, ಗುಳಿಕ ಕಾಲ, ವಾರದ ಸೂಲೆ, ದಿಕ್ಕು ಎಲ್ಲವೂ ಇದೆ. ಎಲ್ಲವೂ ದಿನನಿತ್ಯ ನೋಡೋದಿಲ್ಲ, ಆದರೆ ರಾಹುಕಾಲ ದಿನನಿತ್ಯವೂ ನೋಡ್ತಾರೆ. ಮದರ್ ಸಾ ಫಾದರ್ 10:15 12 ಇವತ್ತಿನ ದಿವಸ 10:15 12 ಯಾವ ರೀತಿಯಾಗಿ ಇರಬೇಕು, ಏನು ಕೆಲಸ ಮಾಡಬೇಕು, ಲಾಸ್ಟ್ 15 ಮಿನಿಟ್ಸ್ ಯಾಕೆ ತಗೋಬೇಕು, ಯಾಕೆ ಒಳ್ಳೆ ಕಾರ್ಯಗಳು ಈ ಕಾಲದಲ್ಲಿಲ್ಲ, ಯಾಕೆ ಒಳ್ಳೆ ಕೆಲಸಗಳನ್ನು ಅಂದರೆ ಕೆಟ್ಟದ್ದಾಗಿರೋದನ್ನು ಯಾಕೆ ತೆಗಿಬಾರ್ದು, ಎಲ್ಲವೂ ಶಾಸ್ತ್ರ ನಿರ್ಣಯ ಮಾಡಿದೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ನಾವು ಎಚ್ಚೆತ್ತುಕೊಂಡರೆ, ಎಚ್ಚರಿಕೆ ಕಾಷನ್ ಬೋರ್ಡ್ ಅಂತ ಒಂದು ಬುರುಡೆ ಹಾಕ್ಬಿಡ್ತಾರೆ. ಕಾಷನ್ ಅಂದರೆ ಪ್ರಾಣ ಹೋಗುವ ಸ್ಥಿತಿ, ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅದರಲ್ಲಿ ಇರ್ತದೆ. ಪ್ಲಸ್ ಅಂದರೆ ಇಂಟು ಹಾಕಿರ್ತಾರೆ. ಮೇಲ್ಗಡೆ ಒಂದು ಬೊಂಬೆ ನಮ್ಮ ತಲೆ ಬುಡೆದು ಒಂದು ಅಂತ ಬಾಯಿ ಬಿಟ್ಕೊಂಡಿರೋದು, ಅಂದರೆ ಅದನ್ನು ನೋಡಿದರೆ ಹೆದರ್ಕೋಬೇಕು. ಕಾಷನ್ ಕೊಟ್ಟಿದ್ದೀವಿ, ಹುಷಾರಾಗಿರಿ. ಆ ಕಾಷನ್ನೇ ನಮ್ಮ ಕೆಲಸನೂ. ಏನೇ ಕಾರಣಕ್ಕೂ ನಮ್ಮ ವೀಕ್ಷಕರಾಗಲಿ, ನಮ್ಮ ಜನತೆ ಆಗಲಿ, ಯಾರಿಗೂ ಕಷ್ಟಕ್ಕೆ ಸಿಕ್ಕಾಕೊಳ್ಬಾರ್ದು. ಪ್ರತಿಯೊಂದು ಕಾರ್ಯದಲ್ಲೂ ಆ ಕಾರ್ಯದಿಂದ ಯಶಸ್ಸಾಗಬೇಕು. ನೋಡಿ, ಪಂಚಾಂಗ ನೋಡಲೇಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ನೋಡಲೇಬೇಕು. ನೋಡಿದರೆ ನಿನ್ನ ದಾರಿ ಸುಲಭ ಆಗುತ್ತೆ. ಯಾರು ನೋಡ್ತಾ ಕೂತ್ಕೊಳ್ತಾರೆ ಅದು ಸೆಕೆಂಡ್ರಿ. ನೋಡಬೇಡ. ಒಳ್ಳೇದಾಯ್ತು ಕೆಟ್ಟದಾಯ್ತು ಅಂದರೆ ಅಳಬೇಡ. ನೋಡೋದು ಸಾಮಾನ್ಯ ಸಹಜ. ರಾಹುಕಾಲ ಎಷ್ಟೊತ್ತಿಗಿದೆ, ಸ್ವಲ್ಪ ಸುಮ್ಮನೆ 1-1.5 ಗಂಟೆ ಶುರುವಾದ ಸಮಯದಿಂದ 1.5 ಗಂಟೆ, ಅದರಲ್ಲಿ 15 ಮಿನಿಟ್ಸ್ ಲಾಸ್ಟ್ ಮೋಸ್ಟ್ ಬ್ಯೂಟಿಫುಲ್. ಅದೇನಾಗುತ್ತೆ, ಅಮೃತಗಳಿಗೆ ಆಗಿ ಮಾರ್ಪಡುತ್ತೆ. ಯಾವಾಗ ಅಮೃತಗಳಿಗೆ ಸಿಕ್ತು ನಮಗೆ, ನಮ್ಮ ಕಾರ್ಯ ಎಲ್ಲ ಸುಲಭನೇ ಲೆಕ್ಕಾಚಾರ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಗುಲ್ಬರ್ಗಾದಿಂದ ಪ್ರೀತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೀತಿ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನನ್ನ ಬಗ್ಗೆನೂ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ ಮತ್ತೆ ರಾಶಿ ನಕ್ಷತ್ರ ಹೇಳಿಮಾ. ಜನ್ಮ ದಿನಾಂಕ 6/12/1989. ರಾಶಿ ನಕ್ಷತ್ರ ಹೇಳಿಮಾ. ರಾಶಿ ಕುಂಭ ರಾಶಿ, ನಕ್ಷತ್ರ ಪೂರ್ವಭಾದ್ರ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ ಗುರುಜಿ. ನನ್ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಅಂತ. ಯಾಕಂದ್ರೆ ಬರೀ ಪ್ರಪೋಸಲ್ ಬರುತ್ತೆ ಹೋಗುತ್ತೆ, ಏನು ರೀಸನ್ ಏಜ್ 29. ಅದಕ್ಕೆ ಪೇರೆಂಟ್ಸ್ ಭಾಳ ಟೆನ್ಷನ್ ಆಗಿದೆ ಗುರುಜಿ. ಅದಕ್ಕೆ ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ. ರಾಶಿ ಕುಂಭ ರಾಶಿ ಗುರುಗಳ. ಈಗಾಗಲೇ 2 ಪ್ರಪೋಸಲ್ 15 ದಿವಸದಿಂದ ಬಂದಿದೆಯಲ್ಲ. ಅಂದ್ರೆ ಕಲ್ತಿದ್ದಿಲ್ಲ ಗುರುಜಿ, ಅದಕ್ಕೆ ನಾವು ಬ್ಯಾಡ್ ಅಂತಂದ್ರ. ಈಗ ಅದ 10th PU ಅಂತ ಹಿಂಗ್ ಬರಕತ್ತೆ ಗುರುಜಿ. ಅದೆಲ್ಲ ಬೇಡ. ನಾನು ಯಾರೂ ಸರಿ ಇಲ್ಲ, ಯಾರು ಅವ್ರವ್ರು ತಕ್ಕಂಗೆ ಅವ್ರವ್ರು ಹುಡ್ಕೊಳ್ತಾರೆ, ಅದೆಲ್ಲ. ನಿಮಗೆ ಸಂವತ್ಸರದ ಬದಲಾವಣೆ ಆದಮೇಲೆ ನೆಕ್ಸ್ಟು ಸೋಮವಾರದಿಂದ ಶುಕ್ರವಾರ ತನಕ ಒಂದು ಪ್ರಪೋಸಲ್ ಬರ್ತದೆ, ಖಂಡಿತವಾಗ್ಲೂ ಬರ್ತದೆ. ನಿಮಗೂ ಇಷ್ಟ ಆಗ್ತದೆ, ಅವ್ರಿಗೂ ಇಷ್ಟ ಆಗ್ತದೆ, ಬೇಗ ಕೆಲಸ ಆಗ್ತದೆ. ಚಿಂತೆ ಮಾಡಬೇಡಿ, ಚೂರು ವೆಯ್ಟ್ ಮಾಡಿ. ಒಳ್ಳೆ ಸಮಯ ಸ್ಟಾರ್ಟ್ ಆಗ್ತಾ ಇದೆ. ಒಂದೇನು ಪುಷ್ಪರಾಗದ ಹರಳು ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ ಪ್ರೀತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗಂಗಾವತಿಯಿಂದ ವೀರೇಶಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವೀರೇಶಪ್ಪ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಜ್ಯೋತಿ ಎಸ್ ರಾಮಮೂರ್ತಿ ಆಚಾರ್ಯ ಅವರಿಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಮ್ದು ಡೇಟ್ ಆಫ್ ಬರ್ತ್ ಡೇಟ್ ಇಲ್ಲ ಮೇಡಮ್. 1972. ರಾಶಿ ನಕ್ಷತ್ರ ಗೊತ್ತಿದ್ಯಾ? ರಾಶಿ ಬಂದು ಮೂಲ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ಆಯ್ತು ಗುರುಗಳು, ನಮಸ್ಕಾರ ರೀ. ನಮಸ್ಕಾರ.
ಕೊಪ್ಪಳ ಡಿಸ್ಟಿಕ್ ಗಂಗಾವತಿಯಿಂದ ರೀ ಮಾತಾಡ್ತಿರೋದು. ಭಾಳ ಸಂತೋಷ, ಹೇಳ್ರಿ ಮಾತಾಡಿ. ನಮ್ ಗುರುಗಳೇ, ನೋಡ್ತಾ ಇದ್ದೀನಿ. ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ ರೀ. 1972 ಮೂಲ ನಕ್ಷತ್ರ, ಧನುರಾಶಿ. ಧನುರಾಶಿ ರೀ. ಹೇಳಿ ವೀರೇಶಪ್ಪ ಅವರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಎಸ್, ಕರೆ ಕಟ್ ಆಗಿದೆ. ಬಾಗಲಕೋಟೆಯಿಂದ ಅನಿಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅನಿಲ್ ಅವರಿಗೆ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಡೇಟ್ ಆಫ್ ಬರ್ತ್ 1995. ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಆಗಿ ಗೊತ್ತಿಲ್ವಾ? 18/4/1995. ರಾಶಿ ನಕ್ಷತ್ರ ಹೇಳಿ. ನಮ್ದು ರಾಶಿ ಇತ್ತು ಕುಂಭ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನೀವು ಟಿವಿ ನೋಡ್ತಾ ಇದ್ದೀರಿ, ಹಿಂಗಾದ್ರೆ ಕೆಲಸ ಆಗೋದಿಲ್ಲ. ಅನಿಲ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಎಸ್, ಕರೆ ಕಟ್ ಆಗಿದೆ. ಬ್ಯಾಂಗ್ಳೂರಿಂದ ಸೌಮ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರಿಗೆ. ನಮಸ್ತೆ ಮೇಡಮ್. ಸೌಮ್ಯ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಕರೆ ಕಟ್ ಆಗ್ಬಿಡುತ್ತೆ ನಿಮ್ದು ಕೂಡ. ಇಲ್ಲ ಮೇಡಮ್, ಹೊರಗಡೆ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನಮ್ಮ ಅಣ್ಣ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ಅದು 26/8/1990. ಓಕೆ, ರಾಶಿ ನಕ್ಷತ್ರ ಹೇಳಿ. ಮೇಡಮ್, ಅದು ಮಿಥುನ ರಾಶಿ, ನಕ್ಷತ್ರ ಅದೊಂದು ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಹೇಳಿಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್. ಸರ್, ನಮ್ಮ ಅಣ್ಣನಿಗೆ 2 ವರ್ಷದಿಂದ ಅವ್ನು ಏನ್ ಹೇಳಿದ್ರು ಅಂದ್ರೆ ನಾವೇನ್ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಅವನು ಹೋಗಿದ್ದೆ ದಾರಿ, ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ. ಅಂದ್ರೂ ಏನು ಅಂದ್ರೆ ಕಷ್ಟ ಬೀಳ್ತಾನೆ ಗುರುಜಿ. ಅಂದ್ರೆ ಮನೆ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳಲ್ಲ. ಕಷ್ಟ ಬೀಳ್ತಾರೆ ಅಂದ್ರೆ ಜಾಬ್ಗಾಗಿಯಾ? ಹಾ ಸರ್, ಅಂದ್ರೆ ನಮ್ಮ ಮನೇಲಿ ಹಸುಗಳಿದೆ. ನಾನು ಹಸು ನೋಡ್ಕೊಂಡು ಮನೇಲಿ ಇರ್ತೀನಿ, ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಅಂತಾನೆ. ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಮಾಡ್ತಾ ಕೂತ್ಕೊಂಡ್ರೆ ಮನೆಗೆ ಜವಾಬ್ದಾರಿ ಹೇಗೆ? ಅವ್ನ್ ಮದ್ವೆ ಮಾಡ್ಬೇಕು, ಏನು ಗೊತ್ತಾಗ್ತಿಲ್ಲ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಕೋಪ ಇದೆಯಾ? ಹಾ ಗುರುಜಿ, ತುಂಬಾ ಕೋಪ ಇದೆ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಒಂದೇ ಮಾತು. ಈಗ ಯಾವಾಗ್ಲಾರು ಒಂದ್ಸಲ ನದಿ ಸ್ನಾನ ಮಾಡ್ಕೊಂಡು ಬನ್ನಿ. ಫಸ್ಟು ಎಲ್ಲರೂ ಮನೆಯವರೆಲ್ಲರೂ ಹೋಗಿ ನದಿ ಸ್ನಾನ ಮಾಡಿ ಅಲ್ಲಿ ಪಿತೃಗಳ ತರ್ಪಣವನ್ನು ಕೊಡಲಿಕ್ಕೆ ಹೇಳಿ ನಿಮ್ಮ ತಮ್ಮನಿಗೆ. ಅದರಿಂದ ಸ್ವಲ್ಪ ಅನುಕೂಲಗಳಾಗ್ತದೆ. ಮತ್ತು ಒಂದಷ್ಟು ಗೋಧಿ ದಾನ ಕೊಡಲಿಕ್ಕೆ ಹೇಳಿ. ಗೋಧಿ ದಾನ ಭಾನುವಾರ ಕೊಟ್ಟರೆ ಮೆಂಟಲಿ ಪ್ರಿಪೇರ್ ಆಗ್ತಾರೆ, ಅರ್ಥ ಆಗುವ ಸಾಧ್ಯತೆ ಉಂಟು. ಇದಕ್ಕೆ ಮೀರಿದ್ದು ಜಾತಕದ ವಿಶ್ಲೇಷಣೆ ಇತ್ಯಾದಿಗಳನ್ನು ನೋಡಿ ಆಮೇಲೆ ಡಿಸಿಷನ್ ತೊಗೋಬೇಕು. ಚಿಂತೆ ಮಾಡಿಬಿಡಿ, ಯಾವಾಗಲಾರ ಆದರೆ ಬನ್ನಿ. ಇಲ್ಲದಿದ್ದರೆ ನದಿ ಸ್ನಾನ ಮಾಡಿ ಗೋಧಿ ದಾನ ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುಲ್ಬರ್ಗಾದಿಂದ ವೈಶಾಲಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವೈಶಾಲಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಯಾರ ಬಗ್ಗೆ ಅಮ್ಮ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 6/11/1998. ರಾಶಿ ನಕ್ಷತ್ರ ಹೇಳಿಮ್ಮ. ಮಕರ ರಾಶಿ, ಉತ್ತರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಗಳು. ನಮಸ್ಕಾರ. ನಮ್ಮ ಮದುವೆ ಮತ್ತೆ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಒಂದು ಕೇಳಿ, ಯಾವ್ದಾರು ಮದುವೆ ಬಗ್ಗೆ. ಮದುವೆ ಮಾಡ್ಬಿಡೋಣ ಹಂಗಾರೆ? ಹಲೋ, ಮದುವೆ ಮಾಡೋಣ. ಹಾ, ನಿಮ್ದು ರಾಶಿ ನಕ್ಷತ್ರ ಹುಡುಕ್ತಾ ಇದ್ದಾರೆ. ಇಲ್ಲಿ ರಾಶಿ ನಕ್ಷತ್ರ ಹೇಳಿ. ಮಕರ ರಾಶಿ, ಉತ್ತರಾಷ್ಟಾನ. ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಳ್ತೀರಿ, ಹೌದಾ? ಕೋಪ ಕಡಿಮೆ ಹಾಕಿ. ನಾಳೆ ಇನ್ನೊಬ್ಬರ ಮನೆಯಲ್ಲಿ ಒಳ್ಳೆಯ ಹೆಸರು ಬರಬೇಕು. ಈಗಂತೂ ಸ್ಥಾನಪಲಟ ಆಗುವಂಥ ಸಾಧ್ಯತೆ ಉಂಟು. ಶನಿಯಿಂದ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆಗ್ತದೆ. ಇನ್ನು ಕರೆಕ್ಟಾಗಿ 1 ತಿಂಗಳ ಒಳಗಡೆ ಫಿಕ್ಸ್ ಆಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ನೀವು ಆಂಜನೇಯನ ಗುಡಿಗೆ ಹೋಗಿ ವಿಳೆದೆಲೆ ಹಾರ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ ವೈಶಾಲಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೈಸೂರಿಂದ ರೇಷ್ಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರೇಷ್ಮಾ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ?
ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ರಾಶಿ ನಕ್ಷತ್ರ ತಿಳಿಸಿ. 5/2/91. ರಾಶಿ ನಕ್ಷತ್ರ ಹೇಳಿ. ಸ್ವಾತಿ ನಕ್ಷತ್ರ, ತುಲಾರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಾಂ ಹೇಳಿ. ಗುರುಗಳೇ, ನನಗೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆಯಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ನೀನು ಬೇಡ ಅಂತೀಯವ ಅಥವಾ ಬಂದವ್ರು ಬೇಡ ಅಂತಾರೋ? ಎರಡೂ ಆಗ್ತಾ ಇದೆ ಗುರುಜಿ. ನಾನು ಬೇಡ ಅಂತೀನಿ, ಬಂದವರು ಅಡ್ಜಸ್ಟ್ ಆಗ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ. ಸರಿ ಸರಿ, ಈಗ ಇಷ್ಟೇ. ಇದಕ್ಕೆ ಪರಿಹಾರ ನೆಕ್ಸ್ಟ್ ಬರೋದೆಲ್ಲೂ ಒಳ್ಳೇದಾಗಬೇಕಂದ್ರೆ 1.5 kg ತೊಗರಿಬೇಳೆ ದಾನ ಕೊಡಬೇಕು ಮಂಗಳವಾರ. ಕೊಟ್ಟು ನೋಡಿ, ಬಂದ ತಕ್ಷಣ ನಿಮಗೂ ಜಾತಕ, ಹುಡುಗ, ನೀವು ಎಲ್ಲ ಪರಸ್ಪರ ಇಷ್ಟ ಆಗಿ ಕಾರ್ಯಗಳ ಸಿದ್ಧಿ ಆಗುತ್ತೆ. ಇದೆಷ್ಟು ವೈಶಾಖದಲ್ಲಿ ಮದುವೆ ಮಾಡ್ತೀನಿ ಅಂತ ಪ್ರಿಪೇರ್ ಆದರೆ ಅದಕ್ಕೆ ಒಳ್ಳೆಯದಾಗಿ ಆಗುತ್ತೆ. 1.5 kg ತೊಗರಿಬೇಳೆ ದಾನ ಕೊಡಿ. ಧನ್ಯವಾದ ರೇಷ್ಮಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವಾಗಲೇ ಹೇಳ್ತಾ ಇದ್ರಿ ಕಾಲದಲ್ಲಿ ಎಷ್ಟೊಂದು ಕಾಲ ಇದೆ, ರಾಹುಕಾಲ, ಗುಳಿಕಾ ಕಾಲ, ಮೂರೇ ಕಾಲ. ಸೊ ಯಾವ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತ? ಯಾವ ಗುಳಿಕಾ ಕಾಲ ಶ್ರೇಷ್ಠ. ಓಕೆ. ಗುಳಿಕಾ ಕಾಲದಲ್ಲಿ ಹೆಚ್ಚುತ್ತೆ ಅಂತೀವಿ, ಇರೋದು ಪರ್ಸೆಂಟೇಜ್ ಹೆಚ್ಚುತ್ತೆ. ಅದಕ್ಕೆ ಕೆಟ್ಟ ಅಂದರೆ ಮನಸ್ಸಿಗೆ ಅಸಮಾಧಾನ ಆಗುವ ಕಾರ್ಯಕ್ರಮ ಗುಳಿಕಾ ಕಾಲದಲ್ಲಿ ಮಾಡಬಾರ್ದು, ಮತ್ತು ತಿರ್ಗಾ ಒಳ್ಳೆ ಕಾರ್ಯ ರಾಹು ಕಾಲದಲ್ಲಿ ಮಾಡಬಾರ್ದು. ಇಷ್ಟೇ ವ್ಯತ್ಯಾಸ. ಓಕೆ. ಅದಕ್ಕೆ ತಕ್ಕಂಗೆ ಇರಬೇಕು. ಎಸ್ ಗುರುಜಿ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರಿಗೆ. ಹಲೋ, ನಮಸ್ಕಾರ ಮೇಡಮ್. ಮಂಜುನಾಥ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಕೊಪ್ಪಳದಿಂದ ಗಿಣಿಗೇರಿ ಗ್ರಾಮ ಅಂತ. ಕೊಪ್ಪಳದಿಂದ ಗಿಣಿಗೇರಿ ಅಂತ. ಓಕೆ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಂಜುನಾಥ್ ಅವರೇ? ನಮ್ಮ ಹುಡುಗನ ಬಗ್ಗೆ ಕೇಳಬೇಕು. ಅವರ ಜನ್ಮ ದಿನಾಂಕ ತಿಳಿಸಿ. 16/12/2006. ರಾಶಿ ನಕ್ಷತ್ರ ಹೇಳಿ. ಅದು ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ನನಗೆ. ಗುರುಗಳಿದ್ದಾರೆ, ಮಾತನಾಡಿ ಸರ್. ಹಾಂ ಹೇಳಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಮಂಜುನಾಥ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಲಿಲ್ಲ ಅಂದರೆ ಕರೆ ಕಟ್ ಆಗುತ್ತೆ. ಒಂದೊಳ್ಳೆ ಅವಕಾಶ ಸಿಕ್ಕಿರುತ್ತೆ ಗುರುಗಳ ಜೊತೆ ಮಾತಾಡೋದನ್ನ, ಅದನ್ನು ಮಿಸ್ ಮಾಡ್ಕೊಳ್ತೀರಾ? ಎಸ್, ಕರೆ ಕಟ್ ಆಗಿದೆ. ಗುರುಗಳೇನು ರಾಹು ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಯಾಕೆ? ರಾಹುಕಾಲ ಬಲು ತೀಕ್ಷ್ಣ. ಈ ಗ್ರಹಣ ಕಾಲದಲ್ಲಿ ಸೂರ್ಯನ ಬೆಳಕನ್ನು ನಾವು ನೋಡಬಾರ್ದು ಅಂತೀವಿ. ಯಾಕೆ? ಟೋಟಲಿ ಕಾನ್ಸಂಟ್ರೇಟೆಡ್ ಆಗಿ ಒಂದೇ ಕಡೆ ರೇಸ್ ಫಾರ್ಮ್ ಆಗುತ್ತೆ. ಸ್ಪ್ರೆಡ್ ಆಗಿದ್ದು ಏನೂ ಆಗಲ್ಲ, ಡೈರೆಕ್ಟಾಗಿ ಹೊಡೆಯುತ್ತೆ. ಅದಕ್ಕಾಗಿ ಸೂರ್ಯ ದರ್ಶನ, ಚಂದ್ರಗ್ರಹಣ ಆಗಲಿ ಯಾವುದೇ ಆಗಲಿ, ಚಂದ್ರಗ್ರಹಣ ಸೌಮ್ಯ, ಹಾಗಾಗಿ ಕೂಡ ನೋಡ್ಬೋದು ಬರಿಗಣ್ಣಲ್ಲಿ. ಸೂರ್ಯನ ನೋಡಬೇಡಿ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳುವಂಗೆ ತೀಕ್ಷ್ಣವಾಗಿರುತ್ತೆ. ಆದರೆ ಕೊನೆ 15 ನಿಮಿಷ ಎಕ್ಸಲೆಂಟ್ ಆಗಿರ್ತದೆ. ಯಾವ ಕಾಲದಲ್ಲಿ ರಾಹುಕಾಲ ಮುಗಿಯೋ ತನಕ ನಾನು ಮಾಡೋದಿಲ್ಲ ಅಂತ ಹೇಳೋದೇ ಬೇಡ. ರಾಹುಕಾಲ ಇನ್ನೇನು ಮುಗಿಯುತ್ತೆ, 15-20 ನಿಮಿಷ. ಊರಿಗೆ ಹೊರಡಬೇಕು ಅಥವಾ ಯಾವುದಾದ್ರು ಒಂದು ಮುಖ್ಯವಾದ ಕಾರ್ಯಗಳಾಗಬೇಕು, ಒಂದು ಸಿಗ್ನೇಚರ್ ಹಾಕಬೇಕು, ಅಥವಾ ಏನಾರು ಒಂದು ಅಗ್ರಿಮೆಂಟ್ ಆಗಬೇಕು, ಏನಾರು ಒಂದು ವಿಶೇಷವಾದ ದೇವರ ಅನುಗ್ರಹದಿಂದ ಆಗಬೇಕು ಅನ್ನುವಂಥ ಕಾರ್ಯಕ್ರಮ ಆ್ಯಕ್ಚುಲಿ ಹಾಫ್ ಆನ್ ಅವರ್ ಮುಂಚೆನೇ ಶುರು ಆಗುತ್ತೆ. ಹಾಫ್ ಆನ್ ಅವರ್ ಅಂದರೆ ರಾಹುಕಾಲನೇ ಬೇಡ ಅನ್ನಂಗೆ ಆಗುತ್ತೆ. ಅದಕ್ಕೆ 20 ಮಿನಿಟ್ಸ್, 15 to 20 ಮಿನಿಟ್ಸ್ ಈ ಕೆಲಸ ಮಾಡಿದರೆ ಸೂಪರಾಗುತ್ತೆ ಎಲ್ಲ ಕೆಲಸ. ಧೈರ್ಯ ಮಾಡಿ, ಏನೂ ಆಗೋದಿಲ್ಲ. ಯಾಕೆ? ಅದು ಅಮೃತಗಳಿಗಾಗಿ ಕನ್ವರ್ಟ್ ಆಗುತ್ತೆ. ಯಮಗಂಡ ಕಾಲದಲ್ಲಿ ಪ್ರಯಾಣ ಮಾಡ್ತಿದ್ದರೆ ಎಚ್ಚರಿಕೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರವು ರಾಮಲಕ್ಷ್ಮಣವು. ಯಾದವಾರರು ಅಂತ ಬಂಗಾರದ ವ್ಯಾಪಾರ ಮಾಡ್ತಿದ್ರಂತೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಮಾಡೋದಿಲ್ಲ, ವ್ಯಾಪಾರಕ್ಕಲ್ಲ, ವೈಶ್ಯರು ಅದನ್ನು ಮಾಡೋದು. ಆದರೂ ಇವರು ಮಾಡ್ತಿದ್ರು. ಒಳ್ಳೊಳ್ಳೆ ಬಂಗಾರ, ಮುತ್ತು ಕಿತ್ತು ಅವೆಲ್ಲವನ್ನು ತೊಗೊಂಡು ಹೊಡ್ತಾಯಿದ್ರು. ಒಂದೇ ಒಂದು ಅಭ್ಯಾಸ ಏನು? ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರವು ರಾಮಲಕ್ಷ್ಮಣ. ರಾಮ, ಲಕ್ಷ್ಮಣ, ಬಲರಾಮ, ಕೃಷ್ಣ, ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಸುತ್ತ ಅವರು ಇದ್ದಾರೆ ಅಂತ ಹೊರಡಬೇಕಂತೆ. ಆಗ ರಕ್ಷಣೆ ಇರ್ತದೆ. ಯಾವಾಗ ಹೋಗ್ತಿದ್ರು ಕಳ್ಳರುಗಳು ಬರ್ತಾರೆ, ಕದ್ದು ಬಿಡ್ಬೇಕು, ಇವ್ರಿಗೆ ಗೊತ್ತಿದೆ ಇವ್ರು ಬಂಗಾರ ಇದೆ ಇವರಲ್ಲಿ ಅಂತ ಬರ್ತಾರೆ, ಎಲ್ಲ ಓಡೋಗ್ಬಿಡ್ತಾರೆ. ಬೆಳಗ್ಗೆ ಎದ್ದು ಮನೆಗೆ ಬಂದಿರುತ್ತೆ. ಸ್ವಾಮಿ, ನಾವು ಸುಮಾರು ಜನನ ನೋಡಿದ್ದೀವಿ, ಕದ್ದಿದ್ದೀವಿ. ನರಸಿಂಹ ಮತ್ತು ಕೃಷ್ಣ, ಬಲರಾಮ ಮತ್ತು ರಾಮ ಮತ್ತು ಲಕ್ಷ್ಮಣ ಎಲ್ಲರನ್ನೂ ಇಟ್ಕೊಂಡು ಹೋಗ್ತಿರಲ್ಲ, ಏನು ಸಾಧ್ಯ ಅಂತ.
ನಾನು ಯಾರನ್ನ ಇಟ್ಕೊಂಡು ಹೋಗ್ತೀನೋ ನನಗೆ ಯಾರೂ ಗೊತ್ತಿಲ್ಲ ಅಂತ ನಾವು ನೋಡಿದ್ದೀವಿ ಅಂತ ಹೌದಾ ಅಂತ ಅವರಿಗೆ ನಮಸ್ಕಾರ ಮಾಡಿಬಿಟ್ರಂತೆ ಕಳ್ಳರಿಗೆ. ಯಾಕೋ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಒಬ್ಬ ಕಳ್ಳನ ಕಣ್ಣಿಗೆ ದೇವರು ಅಷ್ಟು ಕಾಣ್ತಾರೆ ಅಂದರೆ ನೀವೇ ನಿಜವಾದ ಧನ್ಯರು. ಆವತ್ತಿಂದ ಬಂಗಾರದ ವ್ಯಾಪಾರದ ವೈರಾಗ್ಯ ಪ್ರತೀಕ ಬಂದು ಅಷ್ಟನ್ನು ದಾನ ಮಾಡಿ ಹೊರಟರು. ಹೀಗೆ ಒಂದು ಆಚೆ ಕಡೆ ಹೋಗ್ಬೇಕಾದ್ರೆ ಈ ಶ್ಲೋಕನ ಹೇಳ್ಕೊಂಡೇ ಹೋಗಬೇಕು. ಅದು ಯಮಗಂಡ ಕಾಲದಲ್ಲಿ. ಅಯ್ಯೋ ಯಮಗಂಡ ಕಾಲ ರಾವು ಕಾಲ ಇದೆಲ್ಲ ನೋಡೋದು ನೋಡಿ ಇರಬಹುದು, ಅನಿವಾರ್ಯ ಸಂದರ್ಭ. ಅಂಥ ಸಮಯದಲ್ಲಿ ದೇವರ ಪ್ರಾರ್ಥನೆ ವಿಶೇಷವಾಗಿ ಮಾಡಿಬಿಡಿ. ಲೈಟಾಗಿ ಹೋಗಿ ಆರಾಮ್ ಬರ್ತೀರ. ದೇವರ ಅನುಗ್ರಹ ನಂದೇ ಹುಂಬತನ ಮಾಡಿದ್ರೆ ಒದೆ ತಿನ್ನುವ ಸಾಧ್ಯತೆ ಉಂಟು. ಓಕೆ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನಾವು 3ನೇ ಶ್ಲೋಕವಾದಂಥ ಈ ರಮಾ ನೈವೇದ್ಯದ ಸಮಯದಲ್ಲಿರುವಂಥ 3ನೇ ಶ್ಲೋಕದ ಮಹತ್ವ ಅದನ್ನು ತಿಳಿಯೋಣ ಬನ್ನಿ. ದುರ್ಬುದ್ಧಿಂಚನ ಮೇ ದೇಹಿ ದುಶ್ಯಾಸ್ತ್ರಾದ್ ವರ್ತನೇರಿತಂ ಹಾಪಯಾಶ್ಚ ಧರ್ಮಾರ್ಚನಂ ದುರ್ಗಣಂ ಮೋಚಯ ಪ್ರಭೋ ಅಂತ. ಇದು 3ನೇ ಪ್ರಭು. ದುರ್ಬುದ್ಧಿಗಳು ಹುಟ್ಟದೇ ಇರಲಿ, ದುಶ್ಶಾಸ್ತ್ರಗಳನ್ನು ಓದದೇ ಇರಲಿ, ಮತ್ತು ಅಪಯಾಸ್ಯ ಯಾರೋ ಅಪಹಾಸ್ಯ ಮಾಡುವವರನ್ನು ನಾವು ಮಾತಾಡದೇ ಇರಲಿ, ದುರ್ಗುಣಗಳೆಲ್ಲ ದೂರ ಹೋಗಲಿ ಅಂತ ರಮಾದ ಇಂದಿರಾನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಕಾಲದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.